ಯಾರೇ ಒಬ್ಬ ವ್ಯಕ್ತಿಗೆ ಹ್ಯಾರಾಸ್ಮೆಂಟ್ ಮಾಡಬೇಕಾದ್ರೂ ಕೂಡ ಒಂದು ಲಿಮಿಟೇಷನ್ ಇದೆ. ಸೊ ಬಹಳ ಅಧಿಕಾರನ ದುರುಪಯೋಗ ಮಾಡಿಕೊಂಡು ರಾಜಕೀಯವಾಗಿ ಕ್ಲೋಸ್ ಆಗಿದ್ದ ಕೇಸ್ನ ತಿರ್ಗಾ ಯಡಿಯೂರಪ್ಪ ಗೌರ್ಮೆಂಟು ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಿ ತೊಂದರೆ ಕೊಡ್ತಾ ಇತ್ತು. ಈಗ ಅವ್ರಿಗೆ ಬಹಳ ವರ್ಷಗಟ್ಟಲೆ ಚುನಾವಣೆಯಲ್ಲಿ ಊರಿಗೆ ಹೋಗ್ಬಾರ್ದು, ಓಟು ಕೇಳಬಾರ್ದು ಅಂತೇಳಿ ಮೊದಲನೇ ಬಾರಿಗೆ ಇಂಥ ಆದೇಶ ಎಲ್ಲ ಬಂದಿತ್ತು. ನಾವೇನು ಮಾತಾಡಲಿಲ್ಲ, ನ್ಯಾಯಾಲಯಕ್ಕೆ ತಲೆಬಾಗಿ ಗೌರವನ ಕೊಟ್ಟು. ಇವತ್ತೇನಾಯ್ತು, ನ್ಯಾಯಾಲಯ ಇದನ್ನೆಲ್ಲ ಗಮನಿಸಿ ಇದು ಸರಿ ಇಲ್ಲ ಅಂತೇಳಿ ಇವತ್ತು ಬೇಲ್ ಕೊಟ್ಟು ಬಂದಿದ್ದಾರೆ. ನಾನು ಪ್ರೊಸೀಡಿಂಗ್ಸ್ನೆಲ್ಲ ವಾಚ್ ಮಾಡ್ತಾ ಇದ್ದೀನಿ. ಸೊ ಬೇಕಾದಷ್ಟು ದಾಖಲೆಗಳು, ಸಾಕ್ಷಿಗಳು ಎಲ್ಲ ಕೂಡ ಕ್ಲೋಸ್ ಆಗಿದ್ದ ವಿವಿಧ ರೀತಿಯಲ್ಲಿ ಮಾಡಿ ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಟ್ಲೀಸ್ಟ್ ಕೊನೆಗಾದ್ರೂ ಕೂಡ ಅವ್ರಿಗೆ ನ್ಯಾಯ ದೊರಕಿದೆ. ಆದರೆ ಅವ್ರು ಅನುಭವಿಸಿದಂಥ ವೇದನೆ ಇದೆಯಲ್ಲ, ಅವರ ಮಕ್ಕಳು, ಅವ್ರ ಕುಟುಂಬದವರು, ಅವರು ಮತ್ತು ಅವರ ಕ್ಷೇತ್ರದವರು ಮತ್ತು ನಮ್ಮ ಪಕ್ಷ, ಇದನ್ನು ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನೇ ಅನುಭವಿಸಿದ್ದೀನಿ. ಸೊ ದೇವರು ಅವ್ರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಲಿ, ಇಂಥದೆಲ್ಲ ತಡ್ಕೊಂತ ಶಕ್ತಿ ಸಿಗಲಿ. ಸೊ ನ್ಯಾಯಾಲಯ ಇದಕ್ಕೆ ಏನು ಒಂದು ಗೌರವನ ಕೊಟ್ಟಿದೆ, ನ್ಯಾಯವನ್ನು ಕೊಟ್ಟಿದೆ, ಅವ್ರಿಗೆ ಗೌರವದಿಂದ ಅವ್ರಿಗೆ ನನ್ನ ಏನು ಅಭಿನಂದನೆ ಕೂಡ ಅರ್ಪಿಸ್ಲಿಕ್ಕೆ, ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸರ್, ನಿನ್ನೆ ಸಭೆ ಸೇರಿರುವಂತವ್ರು ಎಲ್ಲರೂ ಡೆಲ್ಲಿಗೆ ಹೋಗ್ತಾರಂತೆ ಸರ್. ಡೆಲ್ಲಿಗೆ ಹೋಗಿ ನಿಮ್ ಪರವಾಗಿ ಮನವಿ ಮಾಡಿ. ದಯವಿಟ್ಟು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. ನಿಮ್ದು ಪ್ರಾಬ್ಲಮ್ ಇತ್ತು ಅಂದ್ರೆ ನೀವು MLA ಇದ್ರಿ, ಮಂತ್ರಿ ಆಗಬೇಕು, ಅಧಿಕಾರ ಬೇಕು, ಚೇರ್ಮನ್ ಬೇಕು ಅಂತಂದ್ರೆ ನೀವು ಹೋಗಿ. ನನ್ನ ವಿಚಾರಕ್ಕೆ ಹೋಗೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.